ಪುಷ್ಪ ಹೇಳಂಟಿ. ಯೋನ್ ಮಾಡ್ತಿದ್ದಾಗಿ ಬಟ್ಟೆ ಹೊಲಿತಿದ್ದೆ ಬರಂಟಿ. ಯೋನವ ಬೆಳೆ ಬೆಳೆದಲ್ಲೇ ಶುರು ಹಚ್ಕೊಂಡ್ಬಿಟ್ಟಿದ್ಯಲ್ಲವ. ಏನ್ ಮಾಡೋಣ, ಬಟ್ಟೆ ಹೊಲಿಲೇಬೇಕಲ್ಲ. ಹಾ ಮತ್ತೆ ಇನ್ನೇ ಅಲ್ಲ ಅಲ್ಲ ಕಣಗಿ, ನೀನು ಬೆಳೆ ಬೆಳಗ್ಗೆಲ್ಲ ಹಿಂಗ್ ಬಟ್ಟೆ ಹೊಲ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅಡ್ಗೆ ಅಡಿಗೆ ಮಾಡ್ಬೇಕು. ಇವಾಗ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಹಾ ಸಾಂಬಾರ್ ಇತ್ತೆ, ಅನ್ನ ಮಾಡ್ತೀನಿ ಕಣಂಟಿ. ಅಲ್ಲ ಕಣಗಿ, ನೀನು ಬೆಳಗ್ಗೆ ನೆನೆದಿಸಿ ಸತಿ ಕೂಗಿದ್ನಾಗಿ ನಾನು. ಹೌದಾ? ಸತಿ ಕೂಗ್ದೆ ಅಂತ ಮಾಡಿದ್ದೀನಿ ನಾನು. ಒಂದು 10 ಸತಿ ಕೂಗಿದ್ದೀನಿ. ನೀನೇನೋ ಒಂಚೂರು ಈಚೆ ಕಡೆಗೆ ಬಂದ ಕೇಳಿಸ್ನಿಲ್ಲ ಕಣಂಟಿ ನನ್ಗೆ. ಅಲ್ಲ ಕಣಗಿ, ಎಲ್ಲರೂ ಚಂದ್ರನ್ ನೋಡಕ್ಕೆ ಅಂತ ಊರೂರ ಗುಡುಕ್ತಾ ಕೂತಿರ್ತಲ್ಲ, ನೀನು ಒಂದು ಮಾತಾರು ಏನ್ ಸಣ್ಣ ಅಂತ ಈಚೆ ಕಡೆಗೆ ಬಂದ. ಕೇಳಿಸ್ಲಿಲ್ಲ ನಿಜವಾಗ್ಲೂ ಕಣಗಿ. ಹೆಂಗಿದೆ ಅಂತ ಈ ಸರಿ ಚಂದ್ರ ನೋಡಿ ಏನೋ ಹೇಳ್ತಾರಲ್ಲ. ಅಲ್ಲ ಈ ಸಲ ಬಲವಾಗಿ ಬಿದ್ದಿದ್ದೆ ಕಣಗಿ. ಹೌದಾ? ಎಡಭಾಗ ಬಾರಿ ಚೆನ್ನಾಗಿ ಗೆದ್ದೈತಿ. ಅಂದ್ರೆ ನೀರು ಮಳೆಗಾಲ ಕನಗಿ, ಬೆಳೆ ಗಿಳೆ ಎಲ್ಲ ಅಂತಾರಲ್ಲ, ದುಡ್ಡು ಕಾಸು ರೈತರದ್ದು ಕನಗಿ ಸಲಿ. ತುಂಬಾ ಖುಷಿ ಆಯ್ತು ಕಣಂಟಿ ನಿನ್ ಮಾತು ಕೇಳಿ. ರೈತರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಂಗೆ ತುಂಬಾ ಖುಷಿ. ಎಲ್ಲ ಮಾತಾಡ್ತಿದ್ರು. ತುಂಬಾ ಖುಷಿ ಆಯ್ತು. ನನಗಂತೂ ಖುಷಿ ಆಗ್ಲಿಲ್ಲ. ಯಾಕೆ ನಮ್ ರೈತರದಲ್ವಾ, ಮಳೆ ಇವತ್ತಿನ ಕಾಲ ಮಳೆ ಬೆಳೆ ಬರ್ಬೇಕಾದ್ರೆ ಚಂದ್ರನ್ ನೋಡಿ ಎಲ್ಲರೂ ಕೈ ಮುಗಿತಿದ್ರು. ಒಳ್ಳೆ ನಾನು ಬರ್ಬೇಕಿತ್ತು. ನೀನ್ ತಾನೇ ಸುಮ್ಕಿರು. ನಾನು ಹೇಳ್ದೆ ತಾನೆ ನಿನಗೆ ಬಾರಗಿ ಅಂದೆ. ನೀನ್ ಬಂದ್ ಐಚ ಕಡೆ ಮುಗಿಸಲ್ಲ. ಅರ್ಜೆಂಟ್ ಇತ್ತ, ನೈಟ್ ಒಂದ್ ಬ್ಲೌಸ್ ಇತ್ತು ಕಣಂಟಿ, ಬ್ಲೌಸ್ ಹೊಲಿತಿದ್ದೆ, ಬೆಳಗ್ಗೆನೆ ಕೊಡ್ಬೇಕಿತ್ತು. ನಾನು ಪುಷ್ಪ ಅಂತ ಕೂಗ್ ಸಾಕಾಯ್ತಲ್ಲಗಿ. ಎಲ್ಲ ಊರೂರೇ ಬಿಡ್ತಾ ಇತ್ತು. ಇನ್ನ ಅಲ್ಲಂದ ಇದಿಟ್ಕಂತೀನಿ, ನೀನ್ ಕೂಗಿದ ತಕ್ಷಣ ಬೇಗ ಕೇಳಿಸ್ಬೇಕು, ಆ ತರ ಇಟ್ಕಂತೀನಿ. ಸರಿನಾ? ಆಯ್ತು ಕನಗಿ, ಸರಿ.